ಈಗ ನಿಮ್ಮ ಯೂಟ್ಯೂಬ್ ಚಾನಲ್ ಇಲ್ಲ, ಈಗ ಡಿಲೀಟ್ ಆಗಿದೆ, ಸ್ಟ್ರೈಕ್ ಆಗಿದೆ ಇನ್ಸ್ಟಾ. ಏನು ಕಾರಣಕ್ಕೆ ಅಂತ? ನಾವು ಸಮೀರ್ ಹೇಳಿರ್ತಾನೆ ನಾವು ಯಾವುದೇ ಕಾಪಿ ರೈಟ್ಸ್ ಯಾರಿಗೂ ಕೊಡಲ್ಲ ಅಂತ. ಸಮೀರ್ಗೆ ನಾನೊಂದು ಕ್ವಶನ್ ಕೇಳಿದ್ದು, ನಾನು ಇಲ್ಲಿ ನನ್ನ ಅಫಿಷಿಯಲ್ ಆಗಿ ನಾನು ಧರ್ಮಸ್ಥಳದ ಪರ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ. ನನಗೆ ಬಂದಿರೋ ಕ್ವಶನ್ಗಳನ್ನ ನಾನು ರೈಸ್ ಮಾಡ್ತಾ ಹೋಗ್ತೀನಿ. ಆ ರೈಸ್ ಮಾಡ್ತಾ ಹೋಗ್ಬೇಕಾದ್ರೆ ಅವನು ಆ ಕ್ವಶನ್ಗೆ ಉತ್ತರ ಕೊಡೋಕ್ಕಾಗ್ದೇನೆ ನಾನು ಅವ್ನ ವಿಡಿಯೋ ಬಳಸಿದ್ದೆ ಅಂದ್ಬಿಟ್ಟು, ಆಮೇಲೆ ಅವನ ವಿರುದ್ಧ ನಾನು ಏನೋ ಅವನ ಪ್ರೈವೇಸಿಗೆ ಧಕ್ಕೆ ತತ್ತವನಿ ಅಂತ ಅಂದ್ಬಿಟ್ಟು ಅವ್ನ ಇನ್ಸ್ಟಾಗ್ರಾಮ್ ಐಡಿ ನೆಗರಿಸಿದ್ನ. ಅದಾದಮೇಲೆ ಒಳ್ಳೆ ಸಪೋರ್ಟೇ ಸಿಕ್ತು. ಅದು ಹೋಗಲಿ, ಅದು ಇನ್ಸ್ಟಾಗೆಲ್ಲ ಹೆದರ್ಕೋತೀವ. ನನಗೆ ಫಾಲೋವರ್ಸು ಮುಖ್ಯ ಅಲ್ಲ, ವ್ಯೂಸ್ ಬಂದರೆ ಸಾಕು, ಜನ ನೋಡಿದ್ರೆ ಸಾಕು. 50,000 ಇರೋನು 9 ಲಕ್ಷ ಫಾಲೋವರ್ಸ್ ಇರೋನು ಎದುರಿಸ್ತಾನೆ ಅಂತಂದರೆ ಅದರಲ್ಲಿ ಫಾಲೋವರ್ಸ್ ಮುಖ್ಯ ಅಂತ ನನಗೆ ಅನ್ನಿಸ್ಲಿಲ್ಲ. ಇರಲಿ, ಓಕೆ. ಸಹಜವಾಗಿ ಎಲ್ರಿಗೂ ಒಂದು ಕುತೂಹಲ ಇರುತ್ತೆ. ಯೂಟ್ಯೂಬ್ ಆಗಲಿ ಇನ್ಸ್ಟಾ ಆಗಲಿ ದಿಢೀರ್ ಅಂತ ಫೇಮಸ್ ಆಗ್ಬಿಡ್ತಿದೆ. ಅದರಲ್ಲೂ ಕೂಡ ಸಮೀರ್ ಮಾಡಿದಂಥ ವಿಡಿಯೋ ಸಾಕಷ್ಟು ಫೇಮಸ್ ಆಗೋಗ್ತಿದೆ, ಸಾಕಷ್ಟು ವೈರಲ್ ಆಗೋಗ್ತಿದೆ. ಈ ಸಂದರ್ಭದಲ್ಲಿ ನಿಮ್ಗೆ ಡೌಟ್ ಬಂದಿದ್ದೆ ಹೇಗೆ ಅಂತ? ಇಲ್ಲ, ನನಗೆ ಡೌಟೇ ಇರಲಿಲ್ಲ. ನಾವಲ್ಲಿ ಮೀಟ್ ಮಾಡಿದಾಗಲೇ ಗೊತ್ತಾಗಿದ್ದು ನನಗೆ ಇದೆಲ್ಲ ಪ್ರೀ ಪ್ಲ್ಯಾನಡ್ ಅಂತ, ಇದಕ್ಕೆಲ್ಲ ಫಂಡ್ ಆಗಿದೆ ಅಂತ. ಅಲ್ಲಿ ಅವನನ್ನ ಅವತ್ತು ಕೇರ್ಪೇಟೆಯಲ್ಲಿ ಮೀಟ್ ಮಾಡಿದಾಗಲೇ ನನಗೂ ಗೊತ್ತಾಗಿದ್ದು. ಬೂಸ್ಟ್ ಆಗಿದೆ ಅಂತ. ಬೂಸ್ಟ್ ಆಗಿದೆ ಅಂದರೆ ಜನರಿಗೆ ತಲುಪಿಸೋಕ್ಕೆ ನೀವೀಗೇನು 300-400 ಟ್ರೋಲ್ ಪೇಜು, 50-60 ಕಂಟೆಂಟ್ ಕ್ರಿಯೇಟರ್ಸು ಏನಾದರೂ ಅದ್ರ ಬಗ್ಗೆ ಮಾತಾಡಿದ್ರೆ ಅದು ನೆಕ್ಸ್ಟ್ ಲೆವೆಲ್ ಸೋಷಿಯಲ್ ಮೀಡಿಯಾದಲ್ಲಿ. 300-400 ಟ್ರೋಲ್ ಪೇಜಲ್ಲಿ ರುಬ್ಬಾಡಿದ್ರು ಅಂತಂದರೆ ಏನು ಕಮ್ಮಿನಾ? ಇಡೀ ಸೋಷಿಯಲ್ ಮೀಡಿಯಾನೇ ದಗ ಅಂತ ಅದಕ್ಕೆ ಉರಿಯುತ್ತೆ. ಅದನ್ನು ಪ್ಲ್ಯಾನ್ ಮಾಡಿದ್ದಿರು. ಕೊನೆಯದಾಗಿ ಈ ಯೂಟ್ಯೂಬರ್ಗೆ ಎಲ್ಲ ಸೇರಿ ಷಡ್ಯಂತ್ರ ಮಾಡಿದ್ರು ಅನ್ನುವಂಥದ್ದು ನಿಮ್ಮ ಆರೋಪ ಇರುವಂಥದ್ದು? ನನ್ನ ಆರೋಪ ಅಲ್ಲ, ಅಭಿ ಹೇಳಿದ್ದು ನಾನು ಹೇಳ್ತಾ ಇರೋದು. ಇದು ನಾನು ಪರ್ಸ್ನಲಿ ಹೇಳ್ತಾ ಇಲ್ಲ, ಅಭಿ ಹೇಳಿದ್ದು. ಹಿಂಗೆ ಇದಕ್ಕೆಲ್ಲ ಇದು ಪ್ರೀ ಪ್ಲ್ಯಾನಡ್ ಅಂತ ಹೇಳಿದ್ದು ಅವನು ಹೇಳಿದ್ದೆ ನಾನು ಹೇಳ್ತಾ ಇರೋದು. ಇವಿಷ್ಟು ಯೂಟ್ಯೂಬರ್ ಆದಂಥ ಸುಮಂತ್ ಅವರ ಮಾತುಗಳಾಗಿರುವಂಥದ್ದು. ಒಂದು ರೀತಿಯಲ್ಲಿ ನನ್ನನ್ನು ಕೂಡ ಅಪ್ರೋಚ್ ಮಾಡಿದ್ರು, ಧರ್ಮಸ್ಥಳದ ವಿರುದ್ಧವಾದಂಥ ವಿಡಿಯೋಗಳನ್ನು ಮಾಡು ಅನ್ನುವಂಥ ಮಾತುಗಳನ್ನ ಹೇಳಿದರು ಕೆಲವರು ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚಡುಲಿ, TV9 ಮಂಡ್ಯ.